ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಯುಗಾದಿ ಹಬ್ಬದ ವಿಶೇಷವಾದ ಬೇವು ಬೆಲ್ಲ ತಯಾರಿಸುತ್ತೇನೆ. ಬೇವು ಬೆಲ್ಲದಿಂದಲೇ ಹೊಸ ವರ್ಷದ ಆರಂಭವನ್ನು ನಾವು ಸ್ವಾಗತಿಸುತ್ತೇವೆ. ಸಿಹಿ ಕಹಿ ಬಾಳಲ್ಲಿ ಇರಲಿ ಎಂದು. ಈಗ ಬೇವು ಬೆಲ್ಲ ಹೇಗೆ ತಯಾರಿಸುವುದೆಂದು ನೋಡೋಣ ಬನ್ನಿ. ನಾನು ಇಲ್ಲಿ ಅರ್ಧ ಕಪ್ಪು ಪುಟಾಣಿ, ಬೆಲ್ಲ, ನೆನೆಸಿದ ಹುಣಸೆಹಣ್ಣು, ಉಪ್ಪು, ಹುರಿದ ಗಸಗಸೆ, ಒಣಶುಂಠಿ ಮತ್ತು ಜಾಜಿಕಾಯಿ, ಏಲಕ್ಕಿ ಪೌಡ್ರು ಮತ್ತು ಸಣ್ಣದಾಗಿ ಕಟ್ ಮಾಡಿದ ಮಾವಿನಕಾಯಿ, ಗೋಡಂಬಿ ಚೂರು, ಕೊಬ್ಬರಿ ಚೂರು, ಬಾದಾಮ್ ಮತ್ತು ಗೋಡಂಬಿ, ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಬೇವಿನ ಹೂವು. ಈಗ ಒಂದು ಬೌಲಿಗೆ ಬೆಲ್ಲವನ್ನು ಹಾಕಿ ಇದಕ್ಕೆ ನೀರನ್ನು ಸೇರಿಸಿ ಬೆಲ್ಲವನ್ನು ಕರಗಿಸಿಕೊಳ್ಳಬೇಕು. ಈ ರೀತಿಯಾಗಿ ಒಂದು ಸ್ಪೂನಿನಿಂದ ಈ ರೀತಿ ಬೆಲ್ಲವನ್ನು ಕರಗಿಸಿಕೊಳ್ಳಬೇಕು. ನಂತರ ಹುಣಸೆಹಣ್ಣನ್ನು ಈ ರೀತಿ ಕಿವುಚಿಕೊಳ್ಳಬೇಕು. ನಂತರ ಇದನ್ನು ಒಂದು ಜರಡಿಗೆ ಹಾಕಿ ಈ ರೀತಿಯಾಗಿ ಸೋಸಿಕೊಳ್ಳಬೇಕು. ಹುಣಸೆಹಣ್ಣನ್ನು ಜರಡಿಗೆ ಹಾಕಿ ಈ ರೀತಿಯಾಗಿ ಸೋಸಿಕೊಳ್ಳಬೇಕು. ನಂತರ ಇದಕ್ಕೆ ಕರಗಿದ ಬೆಲ್ಲದ ಮಿಶ್ರಣವನ್ನು ಇದಕ್ಕೆ ಸೋಸಿಕೊಳ್ಳಬೇಕು. ಈ ರೀತಿ ಸೋಸಿಕೊಳ್ಳೋದ್ರಿಂದ ಅದರಲ್ಲಿರುವ ಕಡ್ಡಿ ಕಸ ಹೊರಗೆ ಬರುವುದು. ನಂತರ ಒಂದು ಮಿಕ್ಸಿ ಜಾರಿಗೆ ಪುಟಾಣಿ ಮತ್ತು ಗೋಡಂಬಿ, ಬಾದಾಮು, ಹುರಿದ ಗಸಗಸೆ ಮತ್ತು ಶುಂಠಿ, ಏಲಕ್ಕಿ ಮತ್ತು ಜಾಜಿಕಾಯಿ ಪೌಡ್ರು ಮತ್ತು ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಹೂವು, ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ಪೌಡರ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ನುಣ್ಣಗೆ ಪೌಡ್ರ್ ಮಾಡಿಟ್ಟುಕೊಳ್ಳಬೇಕು. ನಂತರ ಇದನ್ನು ಹುಣಸೆಹಣ್ಣು ಬೆಲ್ಲದ ಮಿಶ್ರಣಕ್ಕೆ ಹಾಕಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ನಾನು ಇಷ್ಟೇ ಡ್ರೈ ಫ್ರೂಟ್ಸನ್ನು ತೆಗೆದುಕೊಂಡಿದ್ದೇನೆ. ನೀವು ಬೇಕಾದಷ್ಟು ಹಾಕಿಕೊಳ್ಳಬಹುದು. ಸೇಬು ಹಣ್ಣು, ದ್ರಾಕ್ಷಿ ಹಣ್ಣನ್ನು ಇದಕ್ಕೆ ಕಟ್ ಮಾಡಿ ಹಾಕಬಹುದು. ನಾನು ಇಲ್ಲಿ ಗೋಡಂಬಿ ಚೂರು, ಬಾದಾಮ್ ಚೂರು ಮತ್ತು ಕಾಯಿ ತುರಿ ಮತ್ತು ಮಾವಿನಕಾಯಿ ತುರಿಯನ್ನು ಹಾಕಿಕೊಂಡಿದ್ದೇನೆ. ಈ ರೀತಿ ಹಾಕಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಬೇವು ಬೆಲ್ಲ ಸವಿಯಲು ರೆಡಿಯಾಯಿತು. ನೀವು ಬನ್ನಿ ಸವಿಯಲು.